ನಮಸ್ಕಾರ ಸ್ನೇಹಿತರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ಬ್ಯಾಕ್ ಟು ಬ್ಯಾಕ್ ಡೆಲ್ಲಿ ಮೀಟಿಂಗ್ ಮಾಡಿ ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡಿ ಬೆಂಗಳೂರಿಗೆ ವಾಪಸ್ ಆದ ನಂತರವೂ ನಿಗೂಢವಾಗಿ ಭೇಟಿಯಾಗಿದ್ದಾರೆ. ನಿಮಗೆಲ್ಲ ಗೊತ್ತಿದೆ ಇವರು ಸಿಎಂ ಅಭ್ಯರ್ಥಿಗಳು ಅಂತ. ಈಗ ಈ ಬಗ್ಗೆ ಹೈಕಮಾಂಡ್ಗೆ ಒಂದು ದೂರು ಹೋಗಿದೆ. ಈ ಸಂದರ್ಭದಲ್ಲಿ ದೂರು ಕೊಟ್ಟಿದ್ಯಾರು, ಅದರ ಉದ್ದೇಶ ಏನು, ಸತೀಶ್ ಜಾರಕಿಹೊಳಿ ಅವರು ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಣಿತಾ ಇರ್ತಕ್ಕಂತ ತಂತ್ರ ಆದ್ರೂ ಏನು, ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೂಡಿರ್ತಕ್ಕಂತ ಪ್ರತಿತಂತ್ರ ಯಾವುದು? 2023ರಲ್ಲಿ ಆಟದಲ್ಲೇ ಇಲ್ಲದೆ ಇದ್ದವರು, ಅಂದ್ರೆ ಸಿಎಂ ರೇಸ್ ನಲ್ಲೇ ಇಲ್ಲದೆ ಇದ್ದವರು ಮೂಡ ಹಗರಣದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಕುರ್ಚಿ ಕಳೆದುಕೊಳ್ಳುವ ಪರಿಸ್ಥಿತಿ ಬಂದಿದೆ. ಈಗ ಇದ್ದಕ್ಕಿದ್ದಂತೆ ಸೃಷ್ಟಿಯಾದದ್ದು ಹೇಗೆ? ಡಿಕೆಶಿ ಲೆಕ್ಕಾಚಾರಗಳೇನು, ಆ ಕಡೆ ಸಿಎಂ ಬಣದ ಲೆಕ್ಕಾಚಾರಗಳೇನು? ಈಗ ಸದ್ಯದ ಪರಿಸ್ಥಿತಿನಲ್ಲಿ ಸಾಹುಕಾರನ ಬಳಿ ಹೆಚ್ಚಿನ ಒಲವಿದೆಯಾ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಇಷ್ಟು ದಿವಸ ಶಾಕ್ ಕೊಡ್ತಾ ಇದ್ದವರು ಡಿ ಕೆ ಶಿವಕುಮಾರ್ ಅವರು. ಆದ್ರೆ ಈಗ ಅವರಿಗೆ ಶಾಕ್ ಕೊಡೋದಕ್ಕೆ ಅವರದ್ದೇ ಪಕ್ಷದಲ್ಲಿ ಹಲವಾರು ನಾಯಕರು ನಾ ಮುಂದು ತಾ ಮುಂದು ಅಂತ ಮುಂದೆ ಬರ್ತಾ ಇದ್ದಾರೆ. ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳೇ ಇದಕ್ಕೆ ಸಾಕ್ಷೀಭೂತ. ಇಷ್ಟು ದಿವಸ ಒಬ್ಬರೇ ಒಬ್ರು ಸಿಎಂ ಅಭ್ಯರ್ಥಿ ಇದ್ರು. ಸಿದ್ದರಾಮಯ್ಯನವರು ಏನಾದ್ರು ಇಳಿದ್ರೆ ದೇರ್ ಇಸ್ ನೋ ಇಫ್ಸ್ ಅಂಡ್ ಬಟ್ಸ್, ಸಿಎಂ ಹುದ್ದೆಗೆ ಡಿ ಕೆ ಶಿವಕುಮಾರ್ ಅವರೇ ಕನ್ಸಿಡರ್ ಆಗ್ತಾರೆ ಅಂತ. ಆದ್ರೆ ಬದಲಾದ ರಾಜಕೀಯ ಪರಿಸ್ಥಿತಿನಲ್ಲಿ ದಿನಕ್ಕೊಬ್ರು ಸಿಎಂ ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷದಲ್ಲಿ ಉಟ್ಕೊಂಡಿದ್ದಾರೆ. ಈಗೇನ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು? ತಮ್ಮ ಸಿಎಂ ಆಗುವ ಕನಸನ್ನು ನನಸಾಗಿಸಿಕೊಳ್ಳೋದಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ಬದಲಿ ಪರಿಹಾರ ಕಂಡುಕೊಂಡಿದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ, 9ನೇ ತಾರೀಕು ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರ ಮೂಡ ಹಿಯರಿಂಗ್ ಆಗುತ್ತೆ. ಅಡ್ವೊಕೇಟ್ ಜನರಲ್ ಅವರು ವಾದ ಮಾಡ್ಲಿದ್ದಾರೆ. ಅದರ ನಂತರ 12ನೇ ತಾರೀಕು ಅಭಿಷೇಕ್ ಮನು ಸಿಂಘ್ವಿ ಅವರು ಸಹ ದೂರುದಾರರ ಪರ ವಕೀಲರು ಎತ್ತಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡಲಿದ್ದಾರೆ. ಆಲ್ಮೋಸ್ಟ್ ಆಲ್ ಅವತ್ತೇ ತೀರ್ಪು ಬರುವ ಎಲ್ಲ ಸಾಧ್ಯತೆಗಳು ಇದಾವೆ. ಈ ಸಂದರ್ಭದಲ್ಲಿ ಮತ್ತೆ ಸಿಎಂ ಹುದ್ದೆಗೆ ಆಕಾಂಕ್ಷಿಗಳ ಚಟುವಟಿಕೆ ಗರಿಗೆದರುತ್ತಾ ಇದೆ. ಈಗ ಡಿ ಕೆ ಶಿವಕುಮಾರ್ ಅವರು ಕಂಡುಕೊಂಡಿರ್ತಕ್ಕಂತ ಬದಲಿ ಪರಿಹಾರನೇ ಹೈಕಮಾಂಡ್ಗೆ ದೂರು ಕೊಡೋದು. ಖುದ್ದು ರಾಜ್ಯಾಧ್ಯಕ್ಷರಾಗಿದ್ದಾರೆ ಕೆಪಿಸಿಸಿ ನಲ್ಲಿ. ಪಕ್ಷದ ಚಟುವಟಿಕೆಗಳ ಮೇಲೆ ಹಿಡಿತ ಇರ್ಬೇಕಲ್ಲ ಅವರಿಗೆ ಅಂತ ನೀವು ಕೇಳಬಹುದು. ಆದ್ರೆ ಇದು ಮೇಲ್ನೋಟಕ್ಕೆ ರಾಜ್ಯ ಘಟಕ ಬಗೆಹರಿಸಿಕೊಳ್ಳುವಂತಹ ಪ್ರಶ್ನೆ ಅಲ್ಲ. ಖುದ್ದು ಇದು ತಮ್ಮ ಬುಡಕ್ಕೆ ಬಂದಿರೋದು. ಇದನ್ನು ಹೀಗೆ ಮುಂದುವರಿಯೋದಕ್ಕೆ ಬಿಟ್ರೆ ನನ್ನನ್ನ ಓವರ್ಟೇಕ್ ಮಾಡಿ ಸಿದ್ದು ಬಣದ ಕೈ ಮೇಲಾಗತ್ತೆ. ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು, ಕಡೆಗೆ ಹೈಕಮಾಂಡ್ ಒಲವಿರ್ತಕ್ಕಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಇದು ಡಿ ಕೆ ಶಿವಕುಮಾರ್ ಅವರಿಗೆ ಶಾಕ್ ಕೊಟ್ಟಿರೋದು. ಹಾಗಾಗಿ ಅವರೀಗ ಹೈಕಮಾಂಡ್ಗೆ ದೂರು ಕೊಡುವುದರ ಮೂಲಕ ಹೇಗಾದ್ರೂ ಮಾಡಿ ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟಂತೆ ನಡೀತಾ ಇರತಕ್ಕಂತ ಚಟುವಟಿಕೆಗಳನ್ನ ನಿಲ್ಲಿಸಿ ಅಂತ ಮನವಿ ಮಾಡಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಈಗ ಖರ್ಗೆ ಅವರು, ಸುರ್ಜೇವಾಲಾ ಅವರು ಮತ್ತು ರಾಹುಲ್ ಗಾಂಧಿ ಅವರ ಮೊರೆ ಹೋಗಿದ್ದಾರೆ. ದಿನಂಪ್ರತಿ ಕಾಂಗ್ರೆಸ್ ನಲ್ಲಿ ಹೊಸ ಹೊಸ ಸಿಎಂ ಹುದ್ದೆಯ ಆಕಾಂಕ್ಷೆಗಳು ಹುಟ್ಟಿಕೊಳ್ತಾ ಇದ್ದಾರೆ. ನಾನ್ ಸಿಎಂ ಆಗ್ತೀನಿ, ನೀನ್ ಸಿಎಂ ಆಗ್ತೀನಿ ಅಂತೇಳಿ ಓಪನ್ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಸೀಕ್ರೆಟ್ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ. ಇದು ಹೆಚ್ಚು ಕಡಿಮೆ ಪಕ್ಷ ವಿರೋಧಿ ಚಟುವಟಿಕೆನೇ ಆಗುತ್ತೆ. ಇದರಿಂದ ಪಕ್ಷ ಸಂಘಟನೆಗೂ ಸಹ ಪ್ರಾಬ್ಲಮ್ ಆಗುತ್ತೆ. ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ಈ ವರದಿನ ಕೊಡ್ತಾ ಇದ್ದೇನೆ. ಈ ಎಲ್ಲ ನಾಯಕರುಗಳು ಏನು ನಾನ್ ಸಿಎಂ ಆಗ್ತೀನಿ, ನಾನು ಸಹ ಅಭ್ಯರ್ಥಿ, ನಾನು ಸಹ ಆಕಾಂಕ್ಷಿ ಅಂತ ಹೇಳ್ತಾ ಇದ್ದಾರೆ. ಇವರೆಲ್ಲರೂ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ನೀವೇ ನೋಡಿ, ಸಿದ್ದರಾಮಯ್ಯನವರು ಈಗ ಸಂಕಷ್ಟದಲ್ಲಿದ್ದಾರೆ. ಮೂಡ ಹಗರಣದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ. ಸರ್ಕಾರದ ಪರ ಬ್ಯಾಟ್ ಮಾಡ್ಬೇಕಾಗಿದ್ದ ಸಚಿವರುಗಳೇ ಸರ್ಕಾರನ ಮತ್ತು ಸಿಎಂ ನ ಬ್ಯಾಕ್ ಫುಟ್ ಗೆ ತರೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೈಕಮಾಂಡ್ಗೆ ಈಗ ಡಿ ಕೆ ಶಿವಕುಮಾರ್ ಅವರು ದೂರು ಕೊಟ್ಟಿದ್ದಾರೆ. ಇದಕ್ಕೆ ಉದಾಹರಣೆ, ಇತ್ತೀಚೆಗೆ ಪರಮೇಶ್ವರ್ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ಮೀಟ್ ಆಗಿರೋದು, ಸೀಕ್ರೆಟ್ ಆಗಿ ಮಾತುಕತೆ ನಡೆಸಿರೋದು. ಅಷ್ಟೇ ಅಲ್ಲದೆ ಪರಮೇಶ್ವರ್ ಅವರು ಸತೀಶ್ ಜಾರಕಿಹೊಳಿ ಅವರನ್ನು ಪದೇ ಪದೇ ಮೀಟ್ ಮಾಡ್ತಾ ಇದ್ದಾರೆ ಮತ್ತು MB ಪಾಟೀಲ್ ರನ್ನು ಸಹ ಮೀಟ್ ಮಾಡಿದ್ದಾರೆ. ಈ ಕಡೆ ಸತೀಶ್ ಜಾರಕಿಹೊಳಿ ಅವರು ನನ್ನ ಹೆಸರು ಸಹ ಸಿಎಂ ಹುದ್ದೆಗೆ ಡೆಲ್ಲಿ ಮಟ್ಟದಲ್ಲಿ ಚರ್ಚೆ ಆಗಿರೋದು ನಿಜ, ಆದ್ರೆ ರಾಜ್ಯ ಮಟ್ಟದಲ್ಲಿ ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತಾರೆ. ಈ ಕಡೆ ಪರಮೇಶ್ವರ್ ಅವರು ನನಗೆ ಪ್ರಮೋಷನ್ ಕೊಟ್ರೆ ಒಳ್ಳೇದು, ಖುಷಿಯಿಂದ ಸ್ವೀಕರಿಸ್ತೇನೆ ಅಂತ ನಾನು ಸಿಎಂ ಹುದ್ದೆಗೆ ಆಕಾಂಕ್ಷಿ ಅಂತಾರೆ. ಇನ್ನು ಆ ಕಡೆ RV ದೇಶಪಾಂಡೆ ಅವರು ನನಗೆ ಸಚಿವನಾಗಿ ಸಾಕಾಗಿ ಹೋಗಿದೆ, ಇನ್ನೇನಿದ್ರು ಸಿಎಂ ಹುದ್ದೆ ಮುಂದೆ ಸಿಎಂ ಆಗ್ತೇನೆ, ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನ ಸಪೋರ್ಟ್ ಇದ್ರೆ ಸಿಎಂ ಆಗ್ತೇನೆ ಅಂತಾರೆ. ಈ ಬಹಿರಂಗ ಹೇಳಿಕೆಗಳು ಪಕ್ಷಕ್ಕೆ ಮುಜುಗರ ಉಂಟು ಮಾಡುತ್ತೆ, ಡ್ಯಾಮೇಜ್ ಮಾಡುತ್ತೆ.
ಪ್ರತಿಪಕ್ಷಗಳ ಕೈಗೆ ಅನಾವಶ್ಯಕವಾಗಿ ಅಸ್ತ್ರ ಕೊಟ್ಟಂತಾಗತ್ತೆ ಅಂತೆಲ್ಲ ಹೇಳಿ ವರದಿ ಕೊಟ್ಟಿದ್ದಾರೆ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಅವರು. ಸ್ನೇಹಿತರೆ, ಇದರ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಸ್ವಾರ್ಥ ಸಹ ಇದೆ. ನೀವೇ ನೋಡಿ, 2023ರಲ್ಲಿ ಸಿಎಂ ಹುದ್ದೆಗೆ ಆಕಾಂಕ್ಷಿಗಳು ಅಂತ ಇದ್ದಿದ್ದು, ಅಂದ್ರೆ ರಿಸಲ್ಟ್ ಬಂದಾದ್ಮೇಲೆ ನಾನು ಹೇಳಿದ್ದು, ಆಕಾಂಕ್ಷಿಗಳು ಅಂತ ಇದ್ದಿದ್ದು ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು. ಆಗ ಯಾಕೆ ಸತೀಶ್ ಜಾರಕಿಹೊಳಿ ಅವರಾಗಿರಬಹುದು, ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಆರ್ ವಿ ದೇಶಪಾಂಡೆ ಅವರು, ಎಂ ಬಿ ಪಟೇಲ್ರು ಆಗ ಯಾಕೆ ಧ್ವನಿ ಎತ್ತಿರ್ಲಿಲ್ಲ? ಆಗ ಯಾಕೆ ಹೇಳಿರ್ಲಿಲ್ಲ ನಾನು ಸಿಎಂ ಅಭ್ಯರ್ಥಿ, ನನಗೂ ಒಂದು ಅವಕಾಶ ಕೊಟ್ರೆ ಒಂದ್ ಕೈ ನೋಡೇ ಬಿಡ್ತೀನಿ ಅಂತ? ಆಗ ಪಿಕ್ಚರ್ ಕ್ಲಿಯರ್ ಇತ್ತು. ಸಿದ್ದರಾಮಯ್ಯನವ್ರನ್ನೇ ಮುಖ್ಯಮಂತ್ರಿ ಮಾಡ್ಬೇಕು ಅನ್ನೋದು ಇವರೆಲ್ಲರ ಅಭಿಲಾಷೆ ಆಗಿತ್ತು ಸಹ. ಆದ್ರೆ ಈಗ ಸಿದ್ದು ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಯುವ ಸಂದರ್ಭ ಮೂಡಾ ಕೇಸ್ನಿಂದಾಗಿ ಬಂದಿದೆ. ಸಹಜವಾಗಿ ಆಕಾಂಕ್ಷಿಗಳು ಹುಟ್ಟಿಕೊಂಡಿದ್ದಾರೆ. ಇದು ಡಿ ಕೆ ಶಿವಕುಮಾರ್ ಅವರ ಟೆನ್ಷನ್ ನ, ಹೃದಯ ಬಡಿತನ ಜಾಸ್ತಿ ಮಾಡಿರೋದು. ತನ್ನ ದಾರಿಗೆ ಅಡ್ಡ ಬರ್ತಾ ಇರತಕ್ಕಂತಹ ಈ ಎಲ್ಲರ ವಿರುದ್ಧ ಈಗ ಹೈಕಮಾಂಡ್ಗೆ ದೂರು ಕೊಡೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಅವರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಈ ದೂರು ಕೊಡುವ ತಂತ್ರದ ಹಿಂದೆ ಇನ್ನೂ ಒಂದು ಪ್ಲಾನ್ ಇದೆ. ಅದೇನಪ್ಪಾ ಅಂದ್ರೆ, ನೋಡಿ, ಸತೀಶ್ ಜಾರಕಿಹೊಳಿ ಅವರು ಯಾರು? ಸಿದ್ದರಾಮಯ್ಯನವರೇ ನಿಮ್ಮ ಬಣದಲ್ಲೇ ಗುರುತಿಸಿಕೊಳ್ತಾರೆ. ಎಂ ಬಿ ಪಟೇಲ್ರು ಸಹ ನಿಮ್ಮ ಬಣದವರೇ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೆಚ್ಚು ಕಡಿಮೆ ನಿಮ್ಮ ಬಣದವರೇ. ನೀವು ನನ್ನನ್ನು ವಿರೋಧಿ ಅಂತ ಭಾವಿಸಿದೀರಾ, ಆದ್ರೆ ನಿಮ್ಮನ್ನು ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸೋದಿಕ್ಕೆ ಈ ಎಲ್ಲ ನಾಯಕರು ಪ್ರಯತ್ನ ಮಾಡ್ತಾ ಇರೋದು ಈಗ ಬಹಿರಂಗ ಆಗಿದೆ. ನಾನಂತೂ ನಿಮ್ಮನ್ನು ಹುದ್ದೆಯಿಂದ ಇಳಿಸೋದಕ್ಕೆ ಯಾವ ಪ್ರಯತ್ನನೂ ಮಾಡಿಲ್ಲ. ಬದಲಾಗಿ ನಿಮ್ಮ ಬಣದವರೇ ನಿಮ್ಮ ವಿರುದ್ಧ ಮಾಡ್ತಾ ಇರ್ತಕ್ಕಂತ ಈ ಪ್ರಯತ್ನದ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಡ್ತಾ ಇದ್ದೇನೆ ಅಂತ ಸಂದೇಶ ಸಹ ರವಾನೆ ಮಾಡ್ದಂಗಾಗ್ಬೇಕು. ಯಾರಿಗೆ? ಸಿದ್ದರಾಮಯ್ಯನವ್ರಿಗೆ. ಆ ಮೂಲಕ ಮುಂದೆ ಏನಾದ್ರೂ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯನವರು ಇಳಿಯುವ ಪರಿಸ್ಥಿತಿ ಬಂದಾಗ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಹೆಸರು ಹೇಳದೆ ಹೋದ್ರು ಡಿ ಕೆ ಶಿವಕುಮಾರ್ ಅವರನ್ನು ವಿರೋಧ ಮಾಡಬಾರ್ದು. ಅಕಸ್ಮಾತ್ ವಿರೋಧ ಮಾಡಿದ್ರೂ ಸಹ ಬಹಿರಂಗವಾಗಿ ವಿರೋಧ ಮಾಡಬಾರ್ದು. ಇದು ಡಿ ಕೆ ಶಿವಕುಮಾರ್ ಅವರ ಈ ರಾಜಕೀಯ ನಡೆಯ ಹಿಂದೆ ಇರ್ತಕ್ಕಂತ ಚಾಣಕ್ಯ ನೀತಿ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರಿಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನೋಡಿ, ನಿಮ್ಮ ಸಂಕಷ್ಟ ಕಾಲದಲ್ಲಿ ನಾನು ಬಂಡೆಯಾಗಿ ನಿಮ್ಮ ಜೊತೆಗೆ ನಿಂತಿದ್ದೇನೆ. ನಿಮ್ಮವರು ಅಂತ ಕರ್ಸ್ಕೊಳ್ತಕ್ಕಂತ ಈ ಎಲ್ಲ ನಾಯಕರು ನಾ ಮುಂದು ತಾ ಮುಂದು ಅಂತೇಳಿ ಸಿಎಂ ಹುದ್ದೆಗೆ ಟವಲ್ ಹಾಸ್ತಾ ಇದ್ದಾರೆ. ಇದುವರೆಗೂ ನಾನು ನಿಮ್ಮ ವಿರುದ್ಧ ಯಾವುದೇ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿಲ್ಲ. ಪ್ರತಿಪಕ್ಷದವರು ಮೈಸೂರು ಚಲೋ ಮಾಡಿದಾಗ್ಲೂ ಸಹ ಜನಾಂದೋಲನ ಕಾರ್ಯಕ್ರಮಗಳನ್ನು ಸಂಘಟಿಸಿ ನಿಮ್ಮ ಬೆನ್ನಿಗೆ ನಿಂತಿದ್ದು ನಾನು. ಈಗ ಹೈಕಮಾಂಡ್ ಲೆವೆಲ್ ನಲ್ಲೂ ಸಹ ನಿಮ್ಮನ್ನು ಸಮರ್ಥನೆ ಮಾಡ್ಕೊಳ್ತಾ ಇರೋದು ನಾನೇ. ಈಗ ಹೇಳಿ, ನಿಮ್ಮವರು ಯಾರು, ನಿಮ್ಮ ವಿರೋಧಿಗಳು ಯಾರು? ಈ ಮೆಸೇಜ್ ನ ಕೊಡೋದಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಮಾಡ್ತಾ ಇರೋದು ಸ್ಪಷ್ಟ. ನೀವೇ ನೋಡಿ, ಮೊನ್ನೆ ಅಷ್ಟೇ ಮಾಜಿ ಸಂಸದರಾಗಿರುವ ಡಿ ಕೆ ಸುರೇಶ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. 5 ವರ್ಷ ಸಿಎಂ ಆಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ನಾವು ಅವರ ಬೆನ್ನಿಗೆ ಬಂಡೆ ರೀತಿ ನಿಂತಿರ್ತೇವೆ, ಇದರಲ್ಲಿ ಯಾವುದೇ ಅನುಮಾನಗಳು ಇಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು. ಇಲ್ಲಿ ಕ್ಲಿಯರ್ ಆಗಿ ನಮಗೆ ಗೊತ್ತಾಗುತ್ತೆ ಸಿದ್ದರಾಮಯ್ಯನವರ ವಿಶ್ವಾಸ ಗಳಿಸೋದಕ್ಕೆ ಡಿ ಕೆ ಮತ್ತು ಬ್ರದರು ಪ್ರಯತ್ನ ಮಾಡ್ತಾ ಇರೋದಂತೂ ಸ್ಪಷ್ಟ. ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಗಳ ನಡುವೆ ಸತೀಶ್ ಜಾರಕಿಹೊಳಿ ಅವರಿಗೆ ಕಾಂಗ್ರೆಸ್ನ ಇಂಟರ್ನಲ್ ವಲಯದಲ್ಲಿ ಬೆಂಬಲ ಜಾಸ್ತಿ ವ್ಯಕ್ತ ಆಗ್ತಾ ಇದೆ. ಜಾರಕಿಹೊಳಿ ಅವರು ಸಿಎಂ ಆದ್ರೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೆಚ್ಚಿನ ಸಚಿವರು ಮತ್ತು ಶಾಸಕರು ಹೇಳ್ತಾ ಇದಾರಂತೆ. ಇದು ಸಹ ಡಿ ಕೆ ಶಿವಕುಮಾರ್ ಅವರ ನಿದ್ದೆಗೆಡಿಸಿದೆ. ನಿಮಗೇನನ್ಸುತ್ತೆ? ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.